ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಅನ್ಬೆ ಡಯಾನಾ ಇದು ರೀಸೆಂಟ್ ಆಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಪರಿ ಇಳವಳಗನ್ ಅಂಡ್ ರಮ್ಯಾ ರಂಗನಾಥನ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಕೃಷ್ಣ ಮತ್ತು ಮ್ಯಾಜಿಕ್ ಡಯಾನಾ ಡಿಸೌಜಾ ಇಬ್ರು ಸಹ ಕಾಲೇಜ್ ಲೈಫ್ ಇಂದಾನೆ ಲವ್ ಅಲ್ಲಿ ಇರ್ತಾರೆ. ಆದ್ರೆ ಒಬ್ರಿಗೆ ಒಬ್ರು ಲವ್ ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಪ್ರೆಸೆಂಟ್ ಡೇ ಅಲ್ಲಿ ಡಯಾನಾ ಫಾರಿನ್ ಇಂದ ರಿಟರ್ನ್ ಆಗಿರ್ತಾಳೆ ಹಾಗೂ ಕೃಷ್ಣ ಲೋಕಲ್ ಅಲ್ಲಿ ಒಬ್ಬ ಅಥ್ಲೆಟಿಕ್ ಟ್ರೈನರ್ ಆಗಿರ್ತಾನೆ. ಪ್ರೆಸೆಂಟ್ ಡೇ ಅಲ್ಲೂ ಸಹ ಅವರಿಬ್ರು ಮಧ್ಯ ಲವ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಕೃಷ್ಣನ ಅಮ್ಮ ಸರಳ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾಳೆ ಮತ್ತೆ ಅವಳು ಇಂಟರ್ ಕ್ಯಾಸ್ಟ್ ಅಥವಾ ಇಂಟರ್ ರಿಲಿಜನ್ ಮ್ಯಾರೇಜಸ್ ಗೆ ಅಗೇನ್ಸ್ಟ್ ಆಗಿರ್ತಾಳೆ. ಸೊ ಇವಾಗ ಹಿಂದೂ ಆಗಿರುವಂತಹ ಕೃಷ್ಣ ಹಾಗೂ ಕ್ರಿಶ್ಚಿಯನ್ ಆಗಿರುವಂತಹ ಡಯಾನಾ ಇವರ ಲವ್ ಸ್ಟೋರಿಯಲ್ಲಿ ಎದುರಾಗುವಂತಹ ಅಡ್ಡಿ ಆತಂಕಗಳಾದ್ರೂ ಏನು, ಹಾಗೂ ಆ ಎಲ್ಲಾ ಕಷ್ಟಗಳನ್ನ ದಾಟಿ ಅವರಿಬ್ಬರ ಲವ್ ಸ್ಟೋರಿ ಮದುವೆಯಾಗಿ ಕನ್ವರ್ಟ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಪರಿ ಇಳವಳಗನ್ ಆಸ್ ಕೃಷ್ಣ ಅವರ ಆಕ್ಟಿಂಗ್ ಈ ಫಿಲಂ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಅಲ್ಟಿಮೇಟ್ ಆಗಿ ಬಂದಿದೆ. ರಮ್ಯಾ ರಂಗನಾಥನ್ ಆಸ್ ಮ್ಯಾಜಿಕ್ ಡಯಾನಾ ಡಿಸೌಜಾ ಅವರ ಆಕ್ಟಿಂಗ್ ಸಹ ಡೀಸೆಂಟ್ ಆಗಿ ಬಂದಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಆಫ್ ದ ಫಿಲಂ ಅಲ್ಲಿ ಬರುವಂತಹ ಕೆಲವೊಂದು ಸೀನ್ಸ್ ಅಲ್ಲಿ ಅವರ ಎಕ್ಸ್ಪ್ರೆಷನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ರೋಜಾ ಆಸ್ ಕೃಷ್ಣಾಸ್ ಮದರ್ ಸರಳ ಹೀರೋಗೆ ಸ್ಟ್ರಿಕ್ಟ್ ಮದರ್ ಆಗಿ ಅವರ ಆಕ್ಟಿಂಗ್ ಎಕ್ಸ್ಟ್ರಾಡಿನರಿ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಲವ್ ಸ್ಟೋರಿನೇ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಕೃಷ್ಣ ಹಾಗೂ ಡಯಾನಾ ಇವರಿಬ್ಬರ ಫ್ಯಾಮಿಲೀಸ್ ಮಧ್ಯೆ ಇರುವಂತಹ ಕಲ್ಚರಲ್ ಡಿಫರೆನ್ಸಸ್ ನ ತೋರಿಸಿರುವಂತಹ ಐಡಿಯಾ ಡಿಫ್ರೆಂಟ್ ಆಗಿ ಬಂದಿದೆ ಅನ್ನೋದೊಂದು ಬಿಟ್ರೆ, ಏನೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಲ್ದೇನೆ ಸ್ಕ್ರೀನ್ ಪ್ಲೇ ನ ಪ್ಲೇನ್ ಆಗಿ ತಗೊಂಡೋಗಿದ್ದಾರೆ. ಇದರಿಂದಾಗಿ ಈ ಫಿಲಂ ನ ಫಸ್ಟ್ ಹಾಫ್ ನನಗೆ ವರ್ಕ್ ಆಗ್ಲಿಲ್ಲ. ಸೆಕೆಂಡ್ ಹಾಫ್ ಆಫ್ ದ ಫಿಲಂ ಅಲ್ಲಿ ಕಾಮಿಡಿ ಮತ್ತು ಸೀರಿಯಸ್ ವಿಷಯಗಳನ್ನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದು ಈ ಫಿಲಂಗೆ ಮೇಜರ್ ಪ್ಲಸ್ ಆಗಿದೆ. ಕೃಷ್ಣಾಸ್ ಫಾದರ್ ಭಾಸ್ಕರ್ ನ ಡಯಾನಾ ಫಸ್ಟ್ ಟೈಮ್ ಮೀಟ್ ಮಾಡುವಂತಹ ಸೀನು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಆಗಿ ಬಂದಿದೆ. ನನಗೆ ಅದು ವರ್ಕ್ ಆಯ್ತು. ಆ ಸೀನ್ ಆದ್ಮೇಲಿಂದ ಫಿಲಂ ಅಲ್ಲಿ ಕಾಮಿಡಿ ಪ್ಲಸ್ ಎಮೋಷನ್ಸ್ ಪ್ಲಸ್ ಫೀಲ್ ಗುಡ್ ಮೊಮೆಂಟ್ಸ್ ಎಲ್ಲದನ್ನು ಡಬಲ್ ಆಗ್ತಾ ಹೋಗುತ್ತೆ. ಫಸ್ಟ್ ಹಾಫ್ ರೀತಿ ಸೆಕೆಂಡ್ ಹಾಫ್ ಅಲ್ಲೂ ಸಹ ಸ್ಕ್ರೀನ್ ಪ್ಲೇ ಅಲ್ಲಿ ಏನೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಲ್ದೇನೆ ಪ್ಲೇನ್ ಆಗಿ ತಗೊಂಡೋಗಿ ಫಿಲಂ ನ ಮುಗಿಸ್ಬಿಟ್ರಲ್ಲಪ್ಪ ಅಂತ ಅನ್ಕೊಬೇಕಾದ್ರೆ, ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ಫ್ರೆಂಡ್ ಬ್ಯಾಂಗ್ಳೂರ್ ಬಾಬಾ ರಿಲೇಟೆಡ್ ಆಗಿ ಬರುವಂತಹ ಒಂದು ಟ್ವಿಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ಅದು ವರ್ಕ್ ಆಯ್ತು. ಉಪ್ಪಿ ಫಿಲಂ ನ ಕನ್ನಡ ಸಾಂಗ್ ಯೂಸ್ ಮಾಡಿರೋದು, ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಕನ್ನಡ ಲ್ಯಾಂಗ್ವೇಜ್ ಲೆಟರ್ ಹಾಗೂ ಫಿಲಂ ನ ಫೀಲ್ ಗುಡ್ ಆಗಿ ಎಂಡ್ ಮಾಡುವಂತಹ ಈ ಎಲ್ಲಾ ಐಡಿಯಾಸ್ ನನಗೆ ಲೈಕ್ ಆಯ್ತು. ಈ ಎಲ್ಲಾ ಪಾಸಿಟಿವ್ ಪಾಯಿಂಟ್ಸ್ ಇಂದಾಗಿ ಸೆಕೆಂಡ್ ಹಾಫ್ ಆಫ್ ದ ಫಿಲಂ ನನಗೆ ವರ್ಕ್ ಆಯ್ತು. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಸಾಂಗ್ಸ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಎರಡನ್ನೂ ಸಹ ಟಾಪ್ ನಾಚ್ ಆಗಿ ಬಂದಿರೋದು ಈ ಫಿಲಂಗೆ ಮೇಜರ್ ಪ್ಲಸ್ ಆಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿದಿದ್ರೆ ಈ ಫಿಲಂ ನ ಓವರ್ ಆಲ್ ಔಟ್ಪುಟ್ ಇನ್ನೂ ಬೆಟರ್ ಆಗಿ ಬರ್ಬೋದಾಗಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತ ರೇಟಿಂಗ್ 3.25 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಫೀಲ್ ಗುಡ್ ರೊಮ್ಯಾಂಟಿಕ್ ಕಾಮಿಡಿ ಮೂವೀಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ಫಿಲಂ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಇಟ್ಸ್ ಒನ್ ಟೈಮ್ ವರ್ತ್ ವಾಚಿಂಗ್. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.